ಉತ್ತರ ಕರ್ನಾಟಕ ಏಕೀಕರಣ ಆದಾಗಿಂದ ಕೂಡ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಧ್ವನಿಯನ್ನು ಎತ್ತುವಂತ ಕೆಲಸವನ್ನ ರಾಜು ಕಾಗೆ ಅವರು ಮಾಡಿದ್ರು. ಹಾಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಈಗಾಗಲೇ ರಾಜು ಕಾಗೆ ಅವರು ಆಗಮಿಸಿರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ಸನಿ. ಸರ್, ಉತ್ತರ ಉತ್ತರ ಕರ್ನಾಟಕದ ಗಟ್ಟಿ ಧ್ವನಿಯಾಗಿ ತಾವು ಧ್ವನಿಯನ್ನ ಎತ್ತಿದ್ದೀರಿ. ಹೋರಾಟಕ್ಕೆ ಕೂಡ ಅಲ್ಲಿ ಸಾಥ್ ಕೊಟ್ಟಿದ್ದೀರಿ. ಏನ್ ಹೇಳ್ತೀರಿ ಸರ್? ನನ್ನ ಒಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದು ನಾನು ನನ್ನ ಭಾಗದ ಜನರ ಒಂದು ಏನು ಕುಂದುಕೊರತೆಗಳು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕೆಲವು ಜನ ನಮಗೆ ವಿರೋಧ ಮಾಡ್ತಾ ಇದ್ರು, ಏನ್ರಿ ಆಡಳಿತ ಪಕ್ಷದವರಾಗಿ ನೀವೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ಆ ರೆಕಾರ್ಡ್ ತೆಗೆಸಿ ನೋಡಿ, ನಾನು ಯಾವುದೂ ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ಸೌಳು ಜೋಳ ಬಗ್ಗೆ ಮಾತಾಡಿದ್ದೀನಿ. ಬೇಸಿಗೆಯಲ್ಲಿ ಕೃಷ್ಣಾ ನದಿ ಬತ್ತಿ ಹೋಗ್ತೈತಿ, ಅದ್ರ ಬಗ್ಗೆ ನಮಗೆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದ ಮಾಡಿ ಕೊಡ್ರಿ. 3 ತಿಂಗಳು ನೀರು ಬರ್ತದೆ, ಕುಡಿಲಿಕ್ಕೂ ನೀರು ಇರಲ್ಲ, ದನಗಳಿಗೂ ನೀರು ಇರೋದಿಲ್ಲ. ಬೆಳೆ ಎಷ್ಟೋ ಲಕ್ಷಗಟ್ಟಲೆ ಎಕರೆ, 2 ಲಕ್ಷ 3 ಲಕ್ಷ ಎಕರೆ ಕಾಗವಾಡ ತಾಲೂಕಾ, ಅಥಣಿ ತಾಲೂಕಾ, ಜಮಖಂಡಿ ತಾಲೂಕಾ, ರಾಯಬಾಗ್ ತಾಲೂಕಾ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ನದಿ ಬತ್ತಿ ಹೋದಾಗ ನಮಗೆ ನೀರು ಮಹಾರಾಷ್ಟ್ರದವ್ರ ಕಡೆ ಹೋಗಿ ಪ್ರತಿ ವರ್ಷ ನಾವು 20 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಮಹಾರಾಷ್ಟ್ರಕ್ಕೆ ಹೋಗಿ ನೀರು ಬೇಡ್ತಾ ಇದ್ದೀವಿ. ಆ ನೀರು ಬೇಡಕ್ಕಾದಾಗ ಅವ್ರು ನೀರೇ ಬೇಡೋದಲ್ಲ. ಇದನ್ನ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ. ಇದು ನಮ್ಮ ಸರ್ಕಾರದ ವಿರುದ್ಧ ಸೌಳು ಜೋಳು ಮಾಡ್ರಿ ಅಂತ ಬೇಡಿದ್ದೇನೆ. ಸರ್ಕಾರದ ವಿರುದ್ಧ ಕೆಲವ ಕಾಂಪನ್ಸೇಷನ್ ನಮ್ಮ ಏನು ಸರ್ಕಾರಕ್ಕೆ ಬೇಕಾದಂತ ಜಮೀನುಗಳನ್ನು ಅಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಒಂದಕ್ಕೆ 22 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಒಂದಕ್ಕೆ 52 ಲಕ್ಷ ಕೊಡ್ತಾ ಇದ್ದಾರೆ. ರೈತರ ಜಮೀನುಗಳನ್ನು ಒಂದು ನೀರಾವರಿ ಯೋಜನೆಗಾಗಲಿ ಎತ್ಕೋದಕ್ಕೂ ತಗೋತೀವಲ್ಲ ಹೊಳೆ ದಂಡಿಗೆ. ಇದನ್ನು ಮಾತಾಡಿದೆ, ಇದು ಸರ್ಕಾರ ವಿರುದ್ಧ. ಕೆಲವು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆ ಸರ್ಕಾರದ ಯಾರ್ಯಾರು ವಿರೋಧ ಯಾರು ಮಾಡ್ತಿದ್ದಾರೆ? ಯಾಕಂದ್ರೆ ಉಮೇಶ್ ಕತ್ತಿ ನಂತರ ಉತ್ತರ ಕರ್ನಾಟಕ ಅಭಿವೃದ್ಧಿ ನೋಡ್ರಿ, ಆಗ್ಬೇಕಂತ ಹೇಳಿ ಧ್ವನಿ ಎತ್ತಿದವ್ರು ನೀವೀಗ. ಇಲ್ಲಿ ಅಭಿವೃದ್ಧಿನೂ ಆಗಂಗಿಲ್ಲ, ಮತ್ ನಿಮ್ಗೆ ವಿರೋಧ ಮಾಡೋರು ಯಾರು? ತಡೀರಿ, ನಾನು ಅಭಿವೃದ್ಧಿ ಸಲುವಾಗಿ ಮಾತಾಡೋದು ಸರ್ಕಾರದ ವಿರೋಧ ಏನ್ರಿ? ನನ್ನ ತೊಂದರೆ ಮಾತಾಡಿದ ಸರ್ಕಾರ ವಿರೋಧ ಏನ್ರಿ? ನನಗೆ ಕೆಲವು ಜನ ಸಿಟ್ಟಿಗೆ ಬಂದ್ರು, ನೀ ಹೆಂಗ್ಯಾಗ ಮಾತಾಡ್ತಿ, ತಪ್ಪು ನಿಂದ ಅಂತಂದ್ರು. ನಂದು ಏನು ತಪ್ಪಿತ್ತಂದ್ರೆ ನನ್ನ ಮ್ಯಾಗ ಕ್ರಮ ತಗೊಲಿ. ನಾನು ನನ್ನ ಭಾಗದ ಜನರ ಪರವಾಗಿ ಮಾತಾಡಿದೀನಿ. ನನ್ನ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾನು ಮುಂದಿನ ಈಗಲೂ ಬದ್ಧ ಇದ್ದಾರೆ ಸರ್ ಉತ್ತರ ಕರ್ನಾಟಕ. 100%. ಸರ್, ಈ ಭಾಗದ ಶಾಸಕರಿಗೆ ತಾವೇನ್ ಹೇಳ್ತೀರಿ ಸರ್? ತಾವು ಗಟ್ಟಿ ಧ್ವನಿ ಆಗಿದ್ರಿ, ಈ ಭಾಗದ ಸಚಿವರಿಗೆ ಶಾಸಕರಿಗೆ ಏನ್ ಹೇಳ್ತೀರಿ? ನನ್ನ ಬೆಂಬಲಕ್ಕೆ ಬರ್ಬೇಕು. ಅವರು ಬರದೇ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ನನ್ನದೇ ಆದಂತ ಒಂದು ಹೋರಾಟವನ್ನು ಮುಂದುವರಿಸಲು. ಒಂದು ಉದಾಹರಣೆ ಕೊಡ್ತೀನಿ ಸರ್. 4-5 ವರ್ಷ ಆಯ್ತು ಭೀಮ್ಸ್ ಆಸ್ಪತ್ರೆ ಸೂಪರ್ ಸ್ಪೆಷಲ್ ಆಸ್ಪತ್ರೆ ನಿರ್ಮಾಣ ಆಗಿ ಈವರೆಗೂ ಅದಕ್ಕೆ ವೈದ್ಯರನ್ನ ಕೊಡಕ್ ಆಗ್ತಾ ಇಲ್ಲ. ಅಂತ ಇದೆ. ಅದೆಲ್ಲ ಹೇಳಕ್ ಬೇಡ ಈಗ. ಅವೆಲ್ಲ ಸಾವಿರಾರು ತೊಂದರೆಗಳಿದಾವೆ, ಅದನ್ನೆಲ್ಲ ಮಾತಾಡೋದು. ನಾನು ಪ್ರತ್ಯೇಕ ರಾಜ್ಯ ಕೊಡಿ, ಇಲ್ಲಕ್ಕೆ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ. ದಟ್ಸ್ ಆಲ್. ಇದಿಷ್ಟು ರಾಜು ಕಾಗೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬೈಲಾರ್ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕ ಏಕೀಕರಣ ಆದಾಗಿಂದ ಕೂಡ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ರಾಜು ಕಾಗೆ ಅವರು ಮಾಡಿದ್ರು. ಹಾಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಈಗಾಗಲೇ ರಾಜು ಕಾಗೆ ಅವರು ಆಗಮಿಸಿರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ಸನಿ. ಸರ್, ಉತ್ತರ ಕರ್ನಾಟಕದ ಗಟ್ಟಿ ಧ್ವನಿಯಾಗಿ ತಾವು ಧ್ವನಿಯನ್ನ ಎತ್ತಿದ್ದೀರಿ. ಹೋರಾಟಕ್ಕೆ ಕೂಡ ಅಲ್ಲಿ ಸಾಥ್ ಕೊಟ್ಟಿದ್ದೀರಿ. ಏನ್ ಹೇಳ್ತೀರಿ ಸರ್? ನನ್ನ ಒಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದು ನಾನು ನನ್ನ ಭಾಗದ ಜನರ ಒಂದು ಏನು ಕುಂದುಕೊರತೆಗಳು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕೆಲವು ಜನ ನಮಗೆ ವಿರೋಧ ಮಾಡ್ತಾ ಇದ್ರು, ಏನ್ರಿ ಆಡಳಿತ ಪಕ್ಷದವರಾಗಿ ನೀವೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ಆ ರೆಕಾರ್ಡ್ ತೆಗೆಸಿ ನೋಡಿ, ನಾನು ಯಾವುದೂ ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ಸೌಳು ಜೋಳ ಬಗ್ಗೆ ಮಾತಾಡಿದ್ದೀನಿ. ಬೇಸಿಗೆಯಲ್ಲಿ ಕೃಷ್ಣಾ ನದಿ ಬತ್ತಿ ಹೋಗ್ತೈತಿ, ಅದ್ರ ಬಗ್ಗೆ ನಮಗೆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದ ಮಾಡಿ ಕೊಡ್ರಿ. 3 ತಿಂಗಳು ನೀರು ಬರ್ತದೆ, ಕುಡಿಲಿಕ್ಕೂ ನೀರು ಇರಲ್ಲ, ದನಗಳಿಗೂ ನೀರು ಇರೋದಿಲ್ಲ. ಬೆಳೆ ಎಷ್ಟೋ ಲಕ್ಷಗಟ್ಟಲೆ ಎಕರೆ, 2 ಲಕ್ಷ 3 ಲಕ್ಷ ಎಕರೆ ಕಾಗವಾಡ ತಾಲೂಕಾ, ಅಥಣಿ ತಾಲೂಕಾ, ಜಮಖಂಡಿ ತಾಲೂಕಾ, ರಾಯಬಾಗ್ ತಾಲೂಕಾ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ನದಿ ಬತ್ತಿ ಹೋದಾಗ ನಮಗೆ ನೀರು ಮಹಾರಾಷ್ಟ್ರದವ್ರ ಕಡೆ ಹೋಗಿ ಪ್ರತಿ ವರ್ಷ ನಾವು 20 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಮಹಾರಾಷ್ಟ್ರಕ್ಕೆ ಹೋಗಿ ನೀರು ಬೇಡ್ತಾ ಇದ್ದೀವಿ. ಆ ನೀರು ಬೇಡಕ್ಕಾದಾಗ ಅವ್ರು ನೀರೇ ಬೇಡೋದಲ್ಲ. ಇದನ್ನ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ. ಇದು ನಮ್ಮ ಸರ್ಕಾರದ ವಿರುದ್ಧ ಸೌಳು ಜೋಳು ಮಾಡ್ರಿ ಅಂತ ಬೇಡಿದ್ದೇನೆ. ಸರ್ಕಾರದ ವಿರುದ್ಧ ಕೆಲವ
ಕಾಂಪನ್ಸೇಷನ್ ನಮ್ಮೇನು ಸರ್ಕಾರಕ್ಕೆ ಬೇಕಾದಂತ ಜಮೀನುಗಳನ್ನು ಅಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಒಂದಕ್ಕೆ 22 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಒಂದಕ್ಕೆ 52 ಲಕ್ಷ ಕೊಡ್ತಾ ಇದ್ದಾರೆ. ರೈತರ ಜಮೀನುಗಳನ್ನು ಒಂದು ನೀರಾವರಿ ಯೋಜನೆಗಾಗಲಿ ಎತ್ಕೋ ತಗೋತೀವಲ್ಲ ಹೊಳೆದಂಡಿಗೆ, ಇದನ್ನು ಮಾತಾಡಿದೆ. ಇದು ಸರ್ಕಾರ ವಿರುದ್ಧ ಕೆಲವು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆ ಸರ್ಕಾರದ ಯಾರ್ಯಾರು ವಿರೋಧ ಯಾರು ಮಾಡ್ತಿದ್ದಾರೆ? ಯಾಕಂದ್ರೆ ಉಮೇಶ್ ಕತ್ತಿ ನಂತರ ಉತ್ತರ ಕರ್ನಾಟಕ ಅಭಿವೃದ್ಧಿ ನೋಡ್ರಿ. ಆಗ್ಬೇಕಂತ ಹೇಳಿ ಧ್ವನಿ ಎತ್ತಿದವ್ರು ನೀವೀಗ. ಇಲ್ಲಿ ಅಭಿವೃದ್ಧಿನೂ ಆಗಂಗಿಲ್ಲ, ಮತ್ ನಿಮ್ಗೆ ವಿರೋಧ ಮಾಡೋರು ಯಾರು? ತಡೀರಿ, ನಾನು ಅಭಿವೃದ್ಧಿ ಸಲುವಾಗಿ ಮಾತಾಡೋದು ಸರ್ಕಾರದ ವಿರೋಧ ಏನ್ರಿ? ನನ್ನ ತೊಂದರೆ ಮಾತಾಡಿದ ಸರ್ಕಾರ ವಿರೋಧ ಏನ್ರಿ? ನನಗೆ ಕೆಲವು ಜನ ಸಿಟ್ಟಿಗೆ ಬಂದ್ರು, ಏನಿ ಹೆಂಗ್ಯಾಕೆ ಮಾತಾಡ್ತಿ, ಇದು ತಪ್ಪು ನಿಂದ ಅಂತಂದ್ರು. ನಂದು ಏನು ತಪ್ಪಿತ್ತಂದ್ರೆ ನನ್ನ ಮ್ಯಾಗ ಕ್ರಮ ತಗೊಲಿ. ನಾನು ನನ್ನ ಭಾಗದ ಜನರ ಪರವಾಗಿ ಮಾತಾಡಿದೀನಿ. ನನ್ನ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಈಗಲೂ ಬದ್ಧ ಇದ್ದಾರೆ ಸರ್ ಉತ್ತರ ಕರ್ನಾಟಕ. 100%. ಸರ್, ಈ ಭಾಗದ ಶಾಸಕರಿಗೆ ತಾವೇನ್ ಹೇಳ್ತೀರಿ ಸರ್? ತಾವು ಗಟ್ಟಿ ಧ್ವನಿ ಆಗಿದ್ರಿ, ಈ ಭಾಗದ ಸಚಿವರಿಗೆ ಶಾಸಕರಿಗೆ ಏನ್ ಹೇಳ್ತೀರಿ? ನನ್ನ ಬೆಂಬಲಕ್ಕೆ ಬರ್ಬೇಕು. ಅವರು ಬರದೇ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ನನ್ನದೇ ಆದಂತ ಒಂದು ಹೋರಾಟವನ್ನು ಮುಂದುವರಿಸ. ಒಂದು ಉದಾಹರಣೆ ಕೊಡ್ತೀನಿ ಸರ್. 4-5 ವರ್ಷ ಆಯ್ತು ಭೀಮ್ಸ್ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಿ, ಈವರೆಗೂ ಅದಕ್ಕೆ ವೈದ್ಯರನ್ನ ಕೊಡಕ್ ಆಗ್ತಾ ಇಲ್ಲ. ಅಂತ ಇದೆ. ಅದೆಲ್ಲ ಹೇಳಕ್ ಬೇಡ ಈಗ. ಅವೆಲ್ಲ ಸಾವಿರಾರು ತೊಂದರೆಗಳಿದಾವೆ, ಅದನ್ನೆಲ್ಲ ಮಾತಾಡೋದು. ನಾನು ಪ್ರತ್ಯೇಕ ರಾಜ್ಯ ಕೊಡಿ, ಇಲ್ಲಕ್ಕೆ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ. ದಟ್ಸ್ ಆಲ್. ಇದಿಷ್ಟು ರಾಜು ಕಾಗೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬೈಲಾರ್ಪಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉತ್ತರ ಕರ್ನಾಟಕ ಏಕೀಕರಣ ಆದಾಗಿಂದ ಕೂಡ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ರಾಜು ಕಾಗೆ ಅವರು ಮಾಡಿದ್ರು. ಹಾಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಈಗಾಗಲೇ ರಾಜು ಕಾಗೆ ಅವರು ಆಗಮಿಸಿರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ಸೀನಿ. ಉತ್ತರ ಕರ್ನಾಟಕದ ಗಟ್ಟಿ ಧ್ವನಿಯಾಗಿ ತಾವು ಧ್ವನಿಯನ್ನ ಎತ್ತಿದ್ದೀರಿ, ಹೋರಾಟಕ್ಕೆ ಕೂಡ ಅಲ್ಲಿ ಸಾಥ್ ಕೊಟ್ಟಿದ್ದೀರಿ, ಏನ್ ಹೇಳ್ತೀರಿ ಸರ್? ನನ್ನ ಒಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದು ನಾನು ನನ್ನ ಭಾಗದ ಜನರ ಒಂದು ಏನು ಕುಂದುಕೊರತೆಗಳು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕೆಲವು ಜನ ನಮಗೆ ವಿರೋಧ ಮಾಡ್ತಾ ಇದ್ರು, ಏನ್ರಿ ಆಡಳಿತ ಪಕ್ಷದವರಾಗಿ ನೀವೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ಆ ರೆಕಾರ್ಡ್ ತೆಗೆಸಿ ನೋಡಿ, ನಾನು ಯಾವುದೂ ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ಸೌಳು ಜೋಳ ಬಗ್ಗೆ ಮಾತಾಡಿದ್ದೀನಿ. ಬೇಸಿಗೆಯಲ್ಲಿ ಕೃಷ್ಣಾ ನದಿ ಬತ್ತಿ ಹೋಗ್ತೈತಿ, ಅದ್ರ ಬಗ್ಗೆ ನಮಗೆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದ ಮಾಡಿಕೊಡ್ರಿ. 3 ತಿಂಗಳು ನೀರು ಬರ್ತದೆ, ಕುಡಿಲಿಕ್ಕೂ ನೀರು ಇರಲ್ಲ, ದನಗಳಿಗೂ ನೀರು ಇರೋದಿಲ್ಲ. ಬೆಳೆ ಎಷ್ಟೋ ಲಕ್ಷಗಟ್ಟಲೆ ಎಕರೆ, 2 ಲಕ್ಷ 3 ಲಕ್ಷ ಎಕರೆ ಕಾಗವಾಡ ತಾಲೂಕಾ, ಅಥಣಿ ತಾಲೂಕಾ, ಜಮಖಂಡಿ ತಾಲೂಕಾ, ರಾಯಬಾಗ್ ತಾಲೂಕಾ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ನದಿ ಬತ್ತಿ ಹೋದಾಗ ನಮಗೆ ನೀರು ಮಹಾರಾಷ್ಟ್ರದವ್ರ ಕಡೆ ಹೋಗಿ ಪ್ರತಿ ವರ್ಷ ನಾವು 20 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಮಹಾರಾಷ್ಟ್ರಕ್ಕೆ ಹೋಗಿ ನೀರು ಬೇಡ್ತಾ ಇದ್ದೀವಿ. ಆ ನೀರು ಬೇಡಕ್ಕಾದಾಗ ಅವ್ರು ನೀರೇ ಬೇಡೋದಲ್ಲ. ಇದನ್ನ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ. ಇದು ನಮ್ಮ ಸರ್ಕಾರದ ವಿರುದ್ಧ ಸೌಳು ಜೋಳ ಮಾಡ್ರಿ ಅಂತ ಬೇಡಿದ್ದೇನೆ. ಸರ್ಕಾರದ ವಿರುದ್ಧ ಕೆಲವ ಕಾಂಪನ್ಸೇಷನ್ ನಮ್ಮೇನು ಸರ್ಕಾರಕ್ಕೆ ಬೇಕಾದಂತ ಜಮೀನುಗಳನ್ನು ಅಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಒಂದಕ್ಕೆ 22 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ಒಂದಕ್ಕೆ 52 ಲಕ್ಷ ಕೊಡ್ತಾ ಇದ್ದಾರೆ. ರೈತರ ಜಮೀನುಗಳನ್ನು ಒಂದು ನೀರಾವರಿ ಯೋಜನೆಗಾಗಲಿ ಎತ್ಕೋ ತಗೋತೀವಲ್ಲ ಹೊಳೆದಂಡಿಗೆ, ಇದನ್ನು ಮಾತಾಡಿದೆ. ಇದು ಸರ್ಕಾರ ವಿರುದ್ಧ ಕೆಲವು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆ ಸರ್ಕಾರದ ಯಾರ್ಯಾರು ವಿರೋಧ ಯಾರು ಮಾಡ್ತಿದ್ದಾರೆ? ಯಾಕಂದ್ರೆ ಉಮೇಶ್ ಕತ್ತಿ ನಂತರ ಉತ್ತರ ಕರ್ನಾಟಕ ಅಭಿವೃದ್ಧಿ ನೋಡ್ರಿ. ಆಗ್ಬೇಕಂತ ಹೇಳಿ ಧ್ವನಿ ಎತ್ತಿದವ್ರು ನೀವೀಗ. ಇಲ್ಲಿ ಅಭಿವೃದ್ಧಿನೂ ಆಗಂಗಿಲ್ಲ, ಮತ್ ನಿಮ್ಗೆ ವಿರೋಧ ಮಾಡೋರು ಯಾರು? ತಡೀರಿ, ನಾನು ಅಭಿವೃದ್ಧಿ ಸಲುವಾಗಿ ಮಾತಾಡೋದು ಸರ್ಕಾರದ ವಿರೋಧ ಏನ್ರಿ? ನನ್ನ ತೊಂದರೆ ಮಾತಾಡಿದ ಸರ್ಕಾರ ವಿರೋಧ ಏನ್ರಿ? ನನಗೆ ಕೆಲವು ಜನ ಸಿಟ್ಟಿಗೆ ಬಂದ್ರು, ಏನಿ ಹೆಂಗ್ಯಾಕೆ ಮಾತಾಡ್ತಿ, ಇದು ತಪ್ಪು ನಿಂದ ಅಂತಂದ್ರು. ನಂದು ಏನು ತಪ್ಪಿತ್ತಂದ್ರೆ ನನ್ನ ಮ್ಯಾಗ ಕ್ರಮ ತಗೊಲಿ. ನಾನು ನನ್ನ ಭಾಗದ ಜನರ ಪರವಾಗಿ ಮಾತಾಡಿದೀನಿ. ನನ್ನ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಈಗಲೂ ಬದ್ಧ ಇದ್ದಾರೆ ಸರ್ ಉತ್ತರ ಕರ್ನಾಟಕ. 100%. ಈ ಭಾಗದ ಶಾಸಕರಿಗೆ ತಾವೇನ್ ಹೇಳ್ತೀರಿ ಸರ್? ತಾವು ಗಟ್ಟಿ ಧ್ವನಿ ಆಗಿದ್ರಿ, ಈ ಭಾಗದ ಸಚಿವರಿಗೆ ಶಾಸಕರಿಗೆ ಏನ್ ಹೇಳ್ತೀರಿ? ನನ್ನ ಬೆಂಬಲಕ್ಕೆ ಬರ್ಬೇಕು. ಅವರು ಬರದೇ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ನನ್ನದೇ ಆದಂತ ಒಂದು ಹೋರಾಟವನ್ನು ಮುಂದುವರಿಸ. ಒಂದು ಉದಾಹರಣೆ ಕೊಡ್ತೀನಿ ಸರ್. 4-5 ವರ್ಷ ಆಯ್ತು ಭೀಮ್ಸ್ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಿ, ಈವರೆಗೂ ಅದಕ್ಕೆ ವೈದ್ಯರನ್ನ ಕೊಡಕ್ ಆಗ್ತಾ ಇಲ್ಲ. ಅಂತ ಇದೆ. ಅದೆಲ್ಲ ಹೇಳಕ್ ಬೇಡ ಈಗ. ಅವೆಲ್ಲ ಸಾವಿರಾರು ತೊಂದರೆಗಳಿದಾವೆ, ಅದನ್ನೆಲ್ಲ ಮಾತಾಡೋದು. ನಾನು ಪ್ರತ್ಯೇಕ ರಾಜ್ಯ ಕೊಡಿ, ಇಲ್ಲಕ್ಕೆ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ. ದಟ್ಸ್ ಆಲ್. ಇದಿಷ್ಟು ರಾಜು ಕಾಗೆ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬೈಲಾರ್ಪಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.